ನಮಸ್ಕಾರ, ದೇವರಾಜ್ ಚಿಗರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿಂದು ಕೋಲ್ಕುಂದಿಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿದ್ವಿ. ಈ ದೇವಸ್ಥಾನ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನಲ್ಲಿ ಬರುವಂಥ ಒಂದು ಪ್ರಸಿದ್ಧ ದೇವಸ್ಥಾನ. ಈ ದೇವಸ್ಥಾನದ ಒಂದು ಐತಿಹಾಸಿಕ ಹಿನ್ನೆಲೆ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಇಂದು ನಾವು ತಿಳಿದುಕೊಳ್ಳೋಣ ಬನ್ನಿ. ಇದು ದೇವಸ್ಥಾನದ ಗರ್ಭಗುಡಿಗೆ ಹೋಗುವಂಥ ಒಂದು ದಾರಿ. ಈ ಒಂದು ದೇವಸ್ಥಾನವು ಸುಮಾರು 500ರಿಂದ 600 ವರ್ಷಗಳ ಒಂದು ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ದೇವಸ್ಥಾನ. ಈ ಒಂದು ದೇವಸ್ಥಾನದ ಒಂದು ಭಕ್ತಾದಿಗಳ ಸಂಖ್ಯೆ ಮತ್ತು ಈ ಒಂದು ದೇವಾಲಯದ ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ. ಈ ದೇವಸ್ಥಾನವು ಸುಮಾರು 500ರಿಂದ 600 ವರ್ಷಗಳ ಒಂದು ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಒಂದು ದೊಡ್ಡದಾದಂಥ ಶಿಲಾ ಕಂಬಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನದ ಒಂದು ಹಿನ್ನೆಲೆಯನ್ನು ನಾವು ಇವತ್ತಿನ ದಿನ ಈ ಒಂದು ಚಾನಲ್ ಮೂಲಕ ತಿಳಿದುಕೊಳ್ಳುವಂಥದ್ದು. ನಮಸ್ಕಾರ. ಈ ಒಂದು ಹಂದ್ರಿಕಿ ಸೇಡಂ ತಾಲೂಕಿನ ಈ ಸುಪ್ರಸಿದ್ಧ ದೇವಸ್ಥಾನವಾದಂಥ ಒಂದು ವೀರಭದ್ರೇಶ್ವರ ದೇವಸ್ಥಾನದ ಐತಿಹಾಸಿಕ ಮತ್ತು ಇದರ ಒಂದು ಪುರಾತನ ಹಿನ್ನೆಲೆಯನ್ನು ಇವತ್ತಿನ ದಿನ ನಾವು ಮಾನ್ಯರ ಆದಂಥ ಗುರುಗಳ ಹತ್ತಿರ ನಾವು ಇವತ್ತಿನ ದಿನ ಈ ಒಂದು ದೇವಸ್ಥಾನದ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಮಸ್ಕಾರ. ಶ್ರೀ ಓಂ ನಮಃ ಶಿವಾಯ. ನನ್ನ ಹೆಸರು ಶರಣಪ್ಪ, ಅರ್ಚಕರು ವೀರಭದ್ರೇಶ್ವರ ದೇವಸ್ಥಾನ ಕೂತ್ಕೊಂಡು. ನಮ್ಮ ದೇವಾಲಯ ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿದ್ದು, ಈ
ದೇವಾಲಯದ ನಿರ್ಮಾತು ಶ್ರೀ ಬಾಪು ಮಹಾರಾಜರು ಅಂತೇಳಿ ಅನಾಮಧೇಯ ವ್ಯಕ್ತಿ ಬಂದು ಕೋಲ್ಕುಂದ ಗ್ರಾಮದಲ್ಲಿ ವಾಸವಾಗಿದ್ದು ಈ ಭಾಗಕ್ಕೆ ಶೈವ ಪಂಥವನ್ನು ಪ್ರಚಾರಕ್ಕಾಗಿ ಈ ದೇವಾಲಯ ನಿರ್ಮಾಣ ಮಾಡಲಾಯಿತು. ಆಗಿನ ರಾಷ್ಟ್ರಕೂಟರ ಅವಧಿಯಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿ ಬಾಪು ಮಹಾರಾಜರು ಈ ಊರಿನ ದೇವಾಲಯದ ಮೊದಲ ಅರ್ಚಕರಾಗಿದ್ದರು. ಅವರು ಸದಾಕಾಲ ಈ ದೇವಾಲಯದ ಪೂಜೆ ಮತ್ತು ಪುನಸ್ಕಾರಗಳನ್ನು ಮಾಡಿ ನಂತರ ದಿನಗಳಲ್ಲಿ ತಾವು ಈ ಊರಿಂದ ನಿರ್ಗಮಿಸಿ ಅವರ ಬಗ್ಗೆ ಯಾವುದೇ ಸುಳಿವು ಸಿಗದೆ ಇನ್ನು ನಂತರದಲ್ಲಿ ನಮ್ಮ ಉಗಾರ್ ಸಮಾಜದ ಮನೆತನಕ್ಕೆ ದೇವಾಲಯದ ಅರ್ಚಕ ವ್ಯವಸ್ಥೆಯನ್ನು ಒಪ್ಪಿಸಲಾಯಿತು. ಆ ನಂತರ ನಿರಂತರವಾಗಿ 500 ವರ್ಷಗಳ ನಿರಂತರ ಸೇವೆಯಲ್ಲಿ ನಮ್ಮ ಕುಟುಂಬ ಬಂದಿದೆ. ಈ ದೇವಾಲಯವು ರಾಜ್ಯದ ಮತ್ತು ಅಂತಾರಾಜ್ಯದ ಅನೇಕ ಭಕ್ತರನ್ನು ಹೊಂದಿದ್ದು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಸುಮಾರು ಭಕ್ತರು ಹೊಂದಿರುತ್ತಾರೆ. ಈ ದೇವಾಲಯದ ವಿಶೇಷ ಎಂದರೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಒಂದು ತಿಂಗಳ ಅಭಿಷೇಕ, ರುದ್ರಾಭಿಷೇಕ, ಪಲ್ಲಕ್ಕಿ ಸೇವಾ, ಭಕ್ತರ ಭಜನಾ ವ್ಯವಸ್ಥೆ ಎಲ್ಲ ನಡೆಯುತ್ತಿದ್ದು ಹಾಗೂ ಈ ದೇವಾಲಯಕ್ಕೆ ಆಂಧ್ರ ಹಾಗೂ ತೆಲಂಗಾಣದ ಭಕ್ತರು ಅತಿ ಹೆಚ್ಚು ಬರುತ್ತಿದ್ದು ಅವರಿಂದ ವಿಶೇಷ ಪೂಜೆ ಪುನಸ್ಕಾರಗಳು, ಕಾರ್ತಿಕ ಮಾಸದ ದೀಪೋತ್ಸವ ಅನೇಕವನ್ನು ನಡೆಸಿಕೊಳ್ಳಲಾಗುತ್ತದೆ. ಅದೇ ರೀತಿಯಾಗಿ ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ಗ್ರಾಮದ ಅನೇಕರ ಸಹಕಾರದಿಂದ ಇತ್ತೀಚೆಗೆ ಗೋಪುರ ನಿರ್ಮಾಣವಾಯಿತು. ಹಾಗೂ ನಮ್ಮ ದೇವಾಲಯದ ವೈಶಿಷ್ಟ್ಯ ಎಂದರೆ ಯಾವುದೇ ಭಕ್ತರು ತಮ್ಮ ಭಕ್ತಿಪೂರ್ವಕವಾಗಿ ಬೇಡಿಕೊಂಡಂಥ ಯಾವುದೇ ಒಂದು ಇದನ್ನು ನೆರವೇರಿಸ್ತಕ್ಕಂಥ ಶಕ್ತಿ ನಮ್ಮ ದೇವಾಲಯಕ್ಕಿದೆ. ಅನೇಕ ಜನರು ಸಂತಾನ, ಶ್ರೀಮಂತಿಕೆ, ದಾರಿದ್ರ್ಯ ನಿರ್ವಹಣೆ ಅನೇಕ ಭಕ್ತರಿಗೆ ಒಳ್ಳೆಯದಾಗಿದ್ದು ಗುರುಮಿಠಕಲಿನ ಅನೇಕ ಜನರು ಈ ದೇವಾಲಯದ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುತ್ತಾರೆ. ಅವರಿಗೆ ಈ ದೇವಾಲಯದ ಬಿಟ್ಟು ಬೇರೆ ಯಾವುದೇ ದೇವಾಲಯದ ಬಗ್ಗೆ ಇದು ಇರುವುದಿಲ್ಲ. ಅದಕ್ಕಾಗಿ ಈ ದೇವಾಲಯದ ಇತಿಹಾಸವನ್ನು ಸುಮಾರು ಜನ ತಮ್ಮಲ್ಲಿ ಅಳವಡಿಸಿಕೊಂಡು ದಿವಸ ನಮ್ಮ ಊರಿನ ಜಾತ್ರೆ ನಡೆಯುತ್ತದೆ. ಶ್ರೀ ವೀರಭದ್ರೇಶ್ವರ ಜಾತ್ರೆಯ ನಿಮಿತ್ತ ಮುಂಜಾನೆ ಅಭಿಷೇಕ, ನಂತರ ಪಲ್ಲಕ್ಕಿ ಸೇವೆ, ನಂತರ ಗಂಗಾಸ್ಥಳ, ಆಮೇಲೆ ಅಗ್ಗಿ ಪ್ರವೇಶವಾಗುತ್ತದೆ. ಪೂರ್ವಂತರ ಸೇವೆ ಜೊತೆಗೆ ಸಾಯಂಕಾಲ ವಿಜೃಂಭಣೆಯಿಂದ ರಥೋತ್ಸವ ನಡೆಯುತ್ತದೆ. ಅದೇ ರೀತಿ ಮರುದಿವಸ ಕುಸ್ತಿ ಕಾರ್ಯಕ್ರಮ ಹಾಗೂ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದು ಬಹುಮಾನ ವಿತರಣೆ ಇರುತ್ತದೆ. ಸಾಯಂಕಾಲ 6 ಗಂಟೆಗೆ ಹೂವಿನ ತೇರು ಅಂತೇಳಿ ಪುಷ್ಪದ ತೇರು ಎಳೆಯಲಾಗುತ್ತದೆ. ಅದೇ ರೀತಿ ಅನೇಕ ರಾಜ್ಯದಿಂದ ಹೊರ ರಾಜ್ಯದಿಂದ ಭಕ್ತರು ಬಂದು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ದೇವಸ್ಥಾನದ ಶೈಲಿ ಹೇಗಿದೆ ಸ್ವಾಮಿಗಳೇ? ಇದು ಶೈವ ಪರಂಪರೆನೋ ವೈಷ್ಣವ ಪರಂಪರೆನೋ ಯಾವ ರೀತಿಯಾದಂಥ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥದ್ದು? ವಿಶೇಷವಾಗಿ ಶೈವ ಪರಂಪರೆ ನಿರ್ಮಾಣಗೋಸ್ಕರನೇ ನಿರ್ಮಾಣ ಮಾಡಿದ್ದು. ಶೈವ ಪಂಥ ವಿಸ್ತರಣೆ ಮಾಡೋಕ್ಕೂ ಬಾಪು ಮಹಾರಾಜರು ಕಾಳಜಿ ವಹಿಸಿ ಇದು ಶೈವ ಪಂಥದಲ್ಲೇ ನಿರ್ಮಾಣ ಮಾಡಿದೆ. ಇದೆಲ್ಲ ಕಲ್ಲಿನ ಏಕಶಿಲಾ ಕಲ್ಲಿನಲ್ಲಿ ಮಾಡಿರ್ತಕ್ಕಂಥದ್ದು, ಕಲ್ಲಿನಿಂದಲೇ ನಾವು ನಿರ್ಮಾಣ ಮಾಡ್ತಕ್ಕಂಥದ್ದು. ಯಾವುದೇ ಸಿಮೆಂಟ್ ಮತ್ತು ಕಾಂಕ್ರೀಟು ಯಾವುದೇ ಇರುವುದಿಲ್ಲ. ಸರ್ಕಾರದಿಂದ ಯಾವುದೇ ಅನುದಾನ? ಸರ್ಕಾರದ ದತ್ತಿ ಇಲಾಖೆಗೆ ಸಂಬಂಧಪಟ್ಟದಲ್ಲ, ಅಥವಾ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ. ಭಕ್ತರ ದೇಣಿಗೆಯಿಂದಲೇ ನಿರ್ಮಾಣ ಮಾಡುವಂಥ
ವಿಜಯ್ ಕುಮಾರ ಯಾವರು? ಬಂಕೂರ. ಇಲ್ಲಿ ಯಾಕೆ ಬಂದೆ? ಯಾರ್ದು? ಹೌದಾ, ಯಾವಾಗ್ಲಿಂದ ಬರ್ತೀನಿ ನೀ? ಯಾವಾಗ್ಲಿಂದ ಬರ್ತಿ? ಹೌದಾ, ಯಾವ ದೇವ್ರು ಇದು ಗೊತ್ತದ? ಏನು ಹೆಸರು? ಹೌದು, ಎಷ್ಟನೇ ತೋತಿ?